ಡೆಲ್ಲಿ ಪ್ರೀಮಿಯರ್ ಲೀಗ್ 2026ರ ಪಂದ್ಯವೊಂದರಲ್ಲಿ ಬ್ಯಾಟರ್ ಲಕ್ಷಯ್ ತಾರೇಜಾ ಬಾರಿಸಿದ ಚೆಂಡು ನೇರವಾಗಿ ಮುಖಕ್ಕೆ ಬಡಿದು ಅಂಪೈರ್ ಧರ್ಮೇಶ್ ಭಾರದ್ವಾಜ್ ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಐಸಿಯುಗೆ ದಾಖಲಿಸಲಾಗಿದೆ. ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಈ ಘಟನೆಯಿಂದ ಮೈದಾನದಲ್ಲಿದ್ದ ಆಟಗಾರರು ಆಘಾತಕ್ಕೊಳಗಾಗಿದ್ದಾರೆ. ಈ ಹಿಂದೆ 2014ರಲ್ಲಿ ಇಸ್ರೇಲ್ನ ಅಂಪೈರ್ ಹಿಲೇಲ್ ಅವಾಸ್ಕರ್ ಚೆಂಡು ಬಡಿದು ಮೃತಪಟ್ಟಿದ್ದನ್ನ ಸೇರಿದಂತೆ ಹಲವು ದುರಂತಗಳನ್ನು ನೆನಪಿಸಿರುವ ಈ ಘಟನೆ ಮೈದಾನದಲ್ಲಿ ಅಂಪೈರ್ಗಳಿಗೂ ಹೆಲ್ಮೆಟ್ ಕಡ್ಡಾಯಗೊಳಿಸಬೇಕು ಅನ್ನುವಂಥ ಚರ್ಚೆಯನ್ನ ಮುನ್ನೆಲೆಗೆ ತಂದಿದೆ. ಇಲ್ಲಿ ಬ್ಯಾಟರ್ ಬಾರಿಸಿದ ಚೆಂಡು ನೇರ ಮುಖಕ್ಕೆ ಬಡಿದ ಪರಿಣಾಮ ಅಂಪೈರ್ ಧರ್ಮೇಶ್ ಭಾರದ್ವಾಜ್ ಅವರು ಮೈದಾನದಲ್ಲೇ ಕುಸಿದು ಬಿದ್ದಿದ್ದು ತಕ್ಷಣವೇ ಆಸ್ಪತ್ರೆಯ ಐಸಿಯುಗೆ ದಾಖಲಿಸಲಾಗಿದೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಕ್ರಿಕೆಟ್ ಜಗತ್ತು ಬೆಚ್ಚಿ ಬಿದ್ದಿದೆ. ಇಂತಹ ದುರ್ಘಟನೆಗಳಿಂದ ಪಾರಾಗುವ ಸಲುವಾಗಿ ಅಂಪೈರ್ಗಳಿಗೂ ಹೆಲ್ಮೆಟ್ ಕಡ್ಡಾಯಗೊಳಿಸಬೇಕು ಅನ್ನುವಂಥ ಒತ್ತಾಯ ಕೇಳಿಬರ್ತಾ ಇದೆ. ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಈಸ್ಟ್ ಡೆಲ್ಲಿ ರೈಡರ್ಸ್ ಮತ್ತೆ ನ್ಯೂ ಡೆಲ್ಲಿ ಟೈಗರ್ಸ್ ನಡುವೆ ನಡೆದ ಪಂದ್ಯದ 18ನೇ ಓವರ್ನಲ್ಲಿ ಈ ರೀತಿಯಾದಂಥ ದುರ್ಘಟನೆ ನಡೆದಿದೆ. ಬೌಲರ್ ಆಶಿಶ್ ಮೀನಾ ಎಸೆದ ಚೆಂಡನ್ನ ನ್ಯೂ ಡೆಲ್ಲಿ ಟೈಗರ್ಸ್ ಬ್ಯಾಟರ್ ಲಕ್ಷಯ್ ತಾರೇಜಾ ಬಲವಾಗಿ ಬಾರಿಸ್ತಾರೆ. ಈ ವೇಳೆ ಅಂಪೈರಿಂಗ್ ಮಾಡ್ತಾ ಇದ್ದಂಥ ಧರ್ಮೇಶ್ ಭಾರದ್ವಾಜ್ ಅವರಿಗೆ ತಪ್ಪಿಸಿಕೊಳ್ಳೋದಕ್ಕೆ ಸಮಯನೇ ಸಿಗದೆ ಚೆಂಡು ನೇರವಾಗಿ ಅವರ ಮುಖಕ್ಕೆ ಬಡಿತು. ಘಟನೆಯಿಂದ ಮೈದಾನದಲ್ಲಿದ್ದ ಎಲ್ಲರೂ ಕೂಡ ಶಾಕ್ಗೊಳಗಾಗಿದ್ರು. ಚೆಂಡು ಬಹಳ ವೇಗವಾಗಿ ಬಡಿದಿದ್ರಿಂದ ಅಂಪೈರ್ ಮೈದಾನದಲ್ಲೇ ಕುಸಿದು ಬಿದ್ದಿದ್ದು. ಈ ದೃಶ್ಯವನ್ನ ಕಂಡು ಬ್ಯಾಟರ್ ಸೇರಿದಂತೆ ಮೈದಾನದಲ್ಲಿದ್ದ ಎಲ್ಲಾ ಆಟಗಾರರು ಆಘಾತಕ್ಕೊಳಗಾದರು. ಬ್ಯಾಟರ್ ಅಂತೂ ತೀವ್ರ ಪಶ್ಚಾತ್ತಾಪದಿಂದ ನಾನು ಏನು ಮಾಡಿಬಿಟ್ಟೆ ಅನ್ನೋ ರೀತಿಯಾಗಿ ಮುಖ ಮುಚ್ಚಿಕೊಳ್ತಾರೆ. ಮೈದಾನದಲ್ಲಿ ಕುಸಿದು ಬಿದ್ದ ಅಂಪೈರ್ ಕಡೆಗೆ ಎಲ್ಲ ಆಟಗಾರರು ಓಡಿ ಬರ್ತಾರೆ. ತಕ್ಷಣವೇ ವೈದ್ಯಕೀಯ ಸಿಬ್ಬಂದಿ ಮೈದಾನಕ್ಕೆ ಆಗಮಿಸಿ ಪ್ರಥಮ ಚಿಕಿತ್ಸೆ ನೀಡಿದ ನಂತರ ಹೆಚ್ಚಿನ ತಪಾಸಣೆಗಾಗಿ ಅವರನ್ನು ತಕ್ಷಣವೇ ಆಸ್ಪತ್ರೆಯ ಐಸಿಯುಗೆ ಸೇರಿಸಲಾಗಿದೆ. ದುರ್ದೈವ ಅಂತ ಹೇಳಿದ್ರೆ ಇದೇ ಲೀಗ್ನ ಹಿಂದಿನ ಪಂದ್ಯವೊಂದರಲ್ಲಿ ಧರ್ಮೇಶ್ ಅವರ ಹೆಗಲಿಗೆ ಚೆಂಡು ಬಡಿದು ಗಾಯ ಕೂಡ ಆಗಿತ್ತು. ಇದೀಗ ಮುಖಕ್ಕೆ ನೇರವಾಗಿ ಬಡಿದಿರೋದ್ರಿಂದ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಶೀಘ್ರವಾಗಿ ಅವರು ಗುಣಮುಖರಾಗಲಿ ಅಂತ ಕ್ರಿಕೆಟ್ ಅಭಿಮಾನಿಗಳು ಪ್ರಾರ್ಥಿಸ್ತಾ ಇದ್ದಾರೆ. ಕ್ರಿಕೆಟ್ನಲ್ಲಿ ಇದು ಮೊದಲೇನಲ್ಲ, ಈ ಹಿಂದೆನೂ ಕೂಡ ಕೆಲವು ಬಾರಿ ಈ ರೀತಿಯ ದುರ್ಘಟನೆ ನಡೆದಿದೆ. 2014ರಲ್ಲಿ ಭಾರತೀಯ ಮೂಲದ ಇಸ್ರೇಲ್ನ ಮಾಜಿ ರಾಷ್ಟ್ರೀಯ ಕ್ರಿಕೆಟ್ ನಾಯಕ ಹಾಗೆ ಅಂಪೈರ್ ಹಿಲೇಲ್ ಅವಾಸ್ಕರ್ ಅವರು ಪಂದ್ಯವೊಂದರಲ್ಲಿ ಬ್ಯಾಟರ್ ಬಾರಿಸಿದ ಚೆಂಡು ನೇರವಾಗಿ ಮುಖಕ್ಕೇನೆ ಬಡಿದು ಮೃತಪಡ್ತಾರೆ. ಆಸ್ಟ್ರೇಲಿಯಾದ ಫಿಲ್ ಹ್ಯೂಸ್ ದುರ್ಘಟನೆಯ ಕೆಲ ದಿನಗಳ ಅಂತರದಲ್ಲೇ ನಡೆದಿದ್ದ ಈ ಘಟನೆ ಇಂದಿಗೂ ಕ್ರಿಕೆಟ್ ವಲಯದಲ್ಲಿ ಕರಾಳ ನೆನಪಾಗಿ ಕಾಡ್ತಾ ಇದೆ. 2019ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಬಿಬಿಎಲ್ ಅಭ್ಯಾಸದ ವೇಳೆ ಬೌಲಿಂಗ್ ಮಾಡ್ತಾ ಇದ್ದಾಗ ತಲೆಗೆ ಚೆಂಡು ಬಡಿದು ಅಂಪೈರ್ ಜಾನ್ ವಾರ್ಡ್ ಗಂಭೀರ ಗಾಯಗೊಳ್ತಾರೆ. ಈ ಘಟನೆಯ ನಂತರನೇ ಅಂಪೈರ್ಗಳು ಮೈದಾನದಲ್ಲಿ ಹೆಲ್ಮೆಟ್ ಧರಿಸುವ ಪದ್ಧತಿ ಹೆಚ್ಚಾಗುತ್ತೆ. ಅದೇ ವರ್ಷ ಭಾರತದಲ್ಲಿ ರಂಜಿ ಟ್ರೋಫಿ ಪಂದ್ಯದ ವೇಳೆ ಭಾರತದ ಅಂಪೈರ್ ಆಸಿಮನ್ ಹಜಾರೆ ಅವರ ತಲೆಗೆ ಚೆಂಡು ಬಡಿದು ತೀವ್ರ ರಕ್ತಸ್ರಾವವಾಗಿ ಆಸ್ಪತ್ರೆಗೆ ದಾಖಲಾಗ್ತಾರೆ. 2019ರಲ್ಲಿ ಇಂಗ್ಲೆಂಡ್ನ ಕೌಂಟಿ ಕ್ರಿಕೆಟ್ನಲ್ಲಿ ಅಂಪೈರ್ ಟೋನಿ ಹಿಲ್ ಅವರ ಕೈ ಹಾಗೆ ಮುಖಕ್ಕೆ ಚೆಂಡು ಬಡಿದು ಗಾಯಗೊಂಡಿದ್ದಾರೆ.